ವಾಸವಾಗಿರುವಂತಹ ಸ್ಥಳ ಸ್ನೇಹಿತರೆ. ಇದೇನಿದೆ ಇಲ್ಲಿ ಸುತ್ತ ದಟ್ಟವಾದ ಪರಮ ಪಾರ್ವತಿ ದೇವಿಯು ಕರ್ಪೂರಾರುತಿ ಬೆಳೆ ಅಲ್ಲಿ ಒಂದು ನೀರಿನ ಸೆಳೆತ ಏನಾಗಿದೆ ಅಂದ್ರೆ ನೀರೊಂದು ಉಗಮವಾಗುತ್ತೆ. ಬಂದ್ರು ಈ ಗುಡಿಗಳನ್ನ ತಾವು ಸ್ವಂತ ನಿರ್ಮಾಣ ಮಾಡಿ ಶತಮಾನ ಹಿಂದುಗಡೆ ಆದದ್ದು. ರಾಮನು ಲಕ್ಷ್ಮಣ ವನವಾಸನಲ್ಲಿ ನವದುರ್ಗೆಯರು ಅಂತ ಹೇಳ್ಬಿಟ್ಟು ಈ ಕಲ್ಲಿನಲ್ಲಿ ನಿರ್ಮಾಣವಾಗಿ ನಾವು ಮಾಡೋದಕ್ಕೆ ಬಂದಿದ್ದೀವಿ. ನಮ್ದು ಎಲ್ಲಾರ್ದು ಒಂದು ಪುಣ್ಯ ಅಂತ ಹೇಳ್ಬೋದು. ನಾವು ಇಷ್ಟ ಅನ್ಕೋಬೋದ್ರಿ. ಇಲ್ಲಿ ಎಲ್ಲಾ ನೋಡಿ ಹುಡ್ಕೋಕಂತ ಬಂದಿದ್ರು. ಆಗ ಅವರಿಗೆ ಬಾಯಾರಿಕೆ ಆಗಿ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಶಿವರಾಜ್ ರಕ್ಕಸಗಿ. ನಿಮ್ಮ ಮುಂದೆ ಒಂದು ಇತಿಹಾಸವನ್ನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. 400 ವರ್ಷಗಳ ಹಿಂದಿನ ಇತಿಹಾಸಕ್ಕೆ ನಾನು ಹೋಗ್ತಾ ಇದ್ದೀನಿ. ನಾವೇನು ಪಠ್ಯ ಪುಸ್ತಕಗಳಲ್ಲಿ ರಾಮಾಯಣ ಮಹಾಭಾರತ ಅಂತಕ್ಕಂತಹ ಭಗವದ್ಗೀತೆಯನ್ನು ನಾವು ಏನು ಓದ್ತಾ ಇದ್ದೀವಿ, ಆ ಭಗವದ್ಗೀತೆಯ ಹಲವು ಸತ್ಯಾಸತ್ಯತೆಗಳ ಕುರುಹುಗಳನ್ನು ನಿಮ್ಮ ಮುಂದೆ ನಾನು ಇವತ್ತು ತೋರಿಸ್ಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಲಿಂಗಸೂರು ತಾಲೂಕಿನ ಯರಡೋಣಿ ಅಂತಕ್ಕಂತಹ ಗ್ರಾಮ, ಹೈದರಾಬಾದ್ ಕರ್ನಾಟಕಕ್ಕೆ ಒಳಪಡುವಂತಹ ಲಿಂಗಸೂರು ತಾಲೂಕಿನ ಯರಡೋಣಿ ಅಂತಕ್ಕಂತಹ ಗ್ರಾಮದಿಂದ 1.5 ಕಿಲೋಮೀಟರ್ 1.5 ಕಿಲೋಮೀಟರ್ನ ಒಳಗಡೆ ಊರಿನ ಗ್ರಾಮದ ಒಳಗಡೆ ಬಂದಾಗ ಇಲ್ಲಿ ದಟ್ಟವಾದಂತಹ ಅರಣ್ಯ ಇದೆ, ದಟ್ಟವಾದಂತಹ ಕಾಡಿದೆ. ಈ ಕಾಡೊಳಗೆ ಒಂದು ನಿಗೂಢವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳ ಇದೆ ಸ್ನೇಹಿತರೆ. ಅದು ಇನ್ನೂ ಕೂಡ ಯಾವ ಒಂದು ಹಲವಾರು ಜನಕ್ಕೆ ಅದು ಮಾಹಿತಿ ಇಲ್ಲ. ಸೊ ಇಂತಹ ಒಂದು ಮಾಹಿತಿಯನ್ನು ನಾವು ಬೆಳಕು ಚೆಲ್ಲುವಂತಹ ಕೆಲಸವನ್ನು ಇವತ್ತು ಪ್ರಾಮಾಣಿಕವಾಗಿ ಅದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರಸಾರ ಮಾಡ್ತಾ ಇದೀವಿ ಸ್ನೇಹಿತರೆ. ಹೇಗೆ ನಾಳೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ರಾಮಲಲ್ಲಾನ ಏನು ಉದ್ಘಾಟನೆ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಅದೇ ಒಂದು ಕುರುಹು ಎಲ್ಲಿದೆಯಪ್ಪ ಅಂತಂದ್ರೆ ಇವತ್ತು ಲಿಂಗಸೂರು ತಾಲೂಕಿನ ಯರಡೋಣಿ ಗ್ರಾಮದಿಂದ ಅಲ್ಲಿ ಒಳಗಡೆ ನಾವು ಬಂದಾಗ ಅದೇ ಒಂದು ಐತಿಹಾಸಿಕ ಒಂದು ಕುರುಹು ಸತ್ಯಾಸತ್ಯತೆ ಅಲ್ಲಿಂದ ಇಲ್ಲಿವರೆಗೂ ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕ್ದ ಒಂದು ಮಹಿಮೆ, ಒಂದು ಸತ್ಯವನ್ನ ನಾನು ನಿಮ್ಗೆ ಹೇಳಕ್ಕೆ ಬಯಸ್ತೇನೆ. ರಾಮತೀರ್ಥ ಅಂದ್ರೆ ಏನು, ಯಾಕೆ ರಾಮತೀರ್ಥ ಅಂತಕ್ಕಂಥ ಹೆಸರು ಬಂತು, ಯಾವ ಯಾವ ರಾಜರು ಈ ಒಂದು ರಾಮತೀರ್ಥದಲ್ಲಿ ಆಳ್ವಿಕೆಯನ್ನ ಮಾಡಿದ್ದಾರೆ, ಇಲ್ಲಿ ದೇವಸ್ಥಾನದ ಹಿಂದಿನ ಇತಿಹಾಸ ಏನು ಅಂತಕ್ಕಂತಹದ್ದು ಪ್ರತಿಯೊಂದು ಮಾಹಿತಿಯನ್ನು ಇವತ್ತು ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಇದು ಒಳ್ಳೆಯ ಒಂದು ಇತಿಹಾಸವಾಗಿದೆ. ಇತಿಹಾಸವನ್ನ ತಾವೆಲ್ಲರೂ ನೋಡ್ಬೇಕು. ಈ ಇತಿಹಾಸ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ಒಂದು ಶೇರ್ ಅನ್ನ ಮಾಡಿ. ಯಾಕೆ ಅಂದ್ರೆ ಯಾವುದೇ ಒಂದು ಇತಿಹಾಸ ಮರೀಚಿಕೆ ಆಗ್ಬಾರ್ದು ಸ್ನೇಹಿತರೆ. ಹಲವಾರು ಕುರುಹುಗಳಿದಾವೆ. ರಾಮ ವನವಾಸಕ್ಕೆ ಬಂದಾಗ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಆಗ ರಾಮ ಲಕ್ಷ್ಮಣನವರು ವನವಾಸಕ್ಕೆ ಹೋಗ್ತಾರೆ, ಸೀತೆಯನ್ನು ಹುಡುಕೊಂಡು ಹೋಗ್ತಾರೆ. ಸೀತೆಯನ್ನು ಹುಡುಕೊಂಡು ಯಾವ ಯಾವ ಒಂದು ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡಿದ್ದಾರೆ, ಯಾವ ಯಾವ ಹಳ್ಳಿಗಳಲ್ಲಿ ಹೋಗಿದ್ದಾರೆ, ಏನೇನು ಪವಾಡಗಳನ್ನ ಮಾಡಿದ್ದಾರೆ ಅಂತಕ್ಕಂಥ ಅದು ಪ್ರತಿಯೊಂದು ಮಾಹಿತಿಯನ್ನು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಇದು ಮೊಟ್ಟ ಮೊದಲ ಬಾರಿಗೆ ನಾವು ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಈ ಒಂದು ಸ್ಥಳವನ್ನ ಇನ್ನೂವರೆಗಾದ್ರೂ ಯಾವುದೇ ಒಬ್ಬರು ಯೂಟ್ಯೂಬರ್ ಸಹಿತ ಇದು ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿನ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಪೂಜಾರಿ ಅವರಿದ್ದಾರೆ, ಹಾಗೂ ಊರಿನ ಯುವ ಗ್ರಾಮಸ್ಥರಿದ್ದಾರೆ. ಇವೆಲ್ಲರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ಇದು ರಾಮ ವಾಸವಾಗಿರುವಂತಹ ಸ್ಥಳ ಸ್ನೇಹಿತರೆ. ಇದೇನಿದೆ ಇಲ್ಲಿ ಸುತ್ತ ದಟ್ಟವಾದಂತಹ ಅರಣ್ಯವಾದ ಕಾಡಿತ್ತು. ಈಗಲೂ ಸಹಿತ ಇದು ಸುತ್ತಮುತ್ತ ಗುಡ್ಡ ಇದೆ. ಇದು ಅರಣ್ಯದ ಕಾಡಲ್ಲೇ ಇದೆ. ಇದು ಯಾವುದೇ ರೀತಿಯಾದ ಗ್ರಾಮದಲ್ಲಿ ಇಲ್ಲ. ಗ್ರಾಮ ಬಿಟ್ಟು 1.5 ಕಿಲೋಮೀಟರ್ ಹೊರಗಡೆ ಇರುವಂತಹ ಇದು ಏಕೈಕ ದೇವಸ್ಥಾನಪ್ಪ ಅಂತಂದ್ರೆ ರಾಮತೀರ್ಥ ದೇವಸ್ಥಾನ ಸ್ನೇಹಿತರೆ. ಇಲ್ಲಿ ರಾಮ ವನವಾಸಕ್ಕೆ ಬಂದಾಗ ಇಲ್ಲಿ 11 ದಿನದ ಅನುಷ್ಠಾನವನ್ನ ರಾಮ ಮಾಡ್ತಾರೆ. ಇಲ್ಲಿ 11 ದಿನದ ಅನುಷ್ಠಾನವನ್ನ ಮಾಡ್ತಾರೆ. ಇದು ಜಾಗ ರಾಮ ಓಡಾಡಿದಂತಹ ಜಾಗ ಸ್ನೇಹಿತರೆ. ರಾಮ ಲಕ್ಷ್ಮಣರು ಓಡಾಡಿದಂತಹ ಜಾಗ ಯಾವುದಪ್ಪ ಅಂತಂದ್ರೆ ಈ ಒಂದು ಯರಡೋಣಿ ಗ್ರಾಮದಲ್ಲಿ ಇರುವಂತಹ ರಾಮತೀರ್ಥ ಅಂತಕ್ಕಂಥ ಈ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಇಲ್ಲಿ ನಿಮಗೆ ರಾಮತೀರ್ಥ ಅಂದ್ರೆ ಏನು, ಯಾಕೆ ರಾಮತೀರ್ಥ ಬಂತು ಅನ್ನೋದು ಸಹಿತ ನಾನು ನಿಮ್ಮ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡ್ತೀನಿ.
ಕರ್ಪೂರಾರುತಿ ಬೆಳಗಿರಿ ಯುವಕರ ದೇವಗೆ ಕರ್ಪೂರಾರುತಿ ಬೆಳಗಿರಿ ಕಾರುಣ್ಯಮೂರ್ತಿ ದೇವಗೆ ಅಲೆಗುಲೆದು ಹಾಲು ಸವೆದನು ಲೋಲ ಶ್ರೀ ಗುರುರಾಯಗೆ ಅಲೆಗುಲೆದು ಹಾಲು ಸವೆದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರಿ ಮೃಗಕರ ದೇವಗೆ ಘೋರ ಪಾಪವ ದೂರ ಮಾಡಿದ ಶೂರ ಷಣ್ಮುಖ ದೇವಗೆ ಘೋರ ಪಾಪವ ದೂರ ಮಾಡಿದ ಶೂರ ಷಣ್ಮುಖ ದೇವಗೆ ವಾರಿಜೋದ್ಭವ ಶಿರವ ಹರಿದಳು ಮಾರಹರ ಮಹಾದೇವಿಗೂ ವಾರಿಜೋದ್ಭವ ಶಿರವ ಹರಿದಳು ಮಾರಹರ ಮಹಾದೇವನು ಕರ್ಪೂರಾರುತಿ ಬೆಳಗಿರಿ ಮೃಗಕರ ದೇವಗೆ ಶರಣು ಜನಕ್ಕೆ ವರವನಿತ್ತರು ಪರಮ ಪಾರ್ವತಿ ದೇವಿಯು ಶರಣು ಜನಕ್ಕೆ ವರವನಿತ್ತರು ಪರಮ ಪಾರ್ವತಿ ದೇವಿಯು ಕರ್ಪೂರಾರುತಿ ಬೆಳಗಿರಿ ಮೃಗಕರ ದೇವಗೆ ಹರ ಹೋಮರ ಯಜ್ಞನಿಗೆ ಮೈದಂತು ದೇವಸ್ಥಾನ ನಿರ್ಮಾಣ ಬ್ರಹ್ಮಣ್ಯ ಸ್ವಾಮ ಭಜನ ಪಾರ್ವತೀಪತಿ ಹರ ಮಹಾದೇವ रामलिंगेश्वर महाराज को जय अमरेश्वर महाराज को जय चौड़ेश्वर महाराज को जय साधु संत महाराज को जय जय मंगल पार्वतीश्वर महादेव। ರಾಮ ತೀರ್ಥ ಅಂತ ಯಾಕೆ ಹೆಸರು ಬಂತು ಅಂತ ಹೇಳೋದಾದ್ರೆ ಸ್ನೇಹಿತರೆ, ಇಲ್ಲಿ ರಾವಣ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿರ್ತಾನೆ. ಹಾಗಾಗಿ ರಾಮ ಲಕ್ಷ್ಮಣರಿಬ್ಬರು ಸೀತೆಗಾಗಿ ಅವರು ಹುಡುಕೊಂಡು ಏನೋ ಇದ್ರ ಮುಖಾಂತರ ಕಾಲು ನಡಿಗೆಯ ಮುಖಾಂತರ ಅವರು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ ಸಂದರ್ಭದೊಳಗೆ ಈ ಒಂದು ದಟ್ಟೆ ಅರಣ್ಯವಾದಂತಹ ಕಾಡಲ್ಲಿ ಬಂದು ಅವರು ಬಾಯಾರಿಕೆ ಆಗ್ತದೆ. ಎಲ್ಲ ಸುತ್ತಮುತ್ತ ನೀರು ನೋಡ್ತಾರೆ, ಎಲ್ಲಿಯೂ ಕೂಡ ನೀರು ಸಿಗೋದಿಲ್ಲ. ಆವಾಗ ರಾಮ ಏನು ಮಾಡ್ತಾನೆ ಗೊತ್ತಾ ಸ್ನೇಹಿತರೆ, ರಾಮ ಒಂದು ಬಾಣದಿಂದ ಈ ಒಂದು ಬಂಡೆ ಇದೆ ಇಲ್ಲ, ಈ ಒಂದು ಬಂಡೆಗೆ ಹೊಡಿತಾನೆ. ಈ ಬಂಡೆಗೆ ಯಾವಾಗ ಹೋಗಿ ತಾಕುತ್ತೋ ಅವಾಗ ಅಲ್ಲಿ ನೀರು ಉದ್ಭವ ಆಗುತ್ತೆ ಸ್ನೇಹಿತರೆ. ತಾವು ನೋಡ್ಬೋದು, ಗಮನಿಸ್ಬೋದು, ಇಲ್ಲಿ ನೀರು ಉದ್ಭವ ಆಗುತ್ತೆ. ಇದಕ್ಕೆ ರಾಮ ತೀರ್ಥ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ತಾರೆ. ರಾಮ ತೀರ್ಥ ಹೇಗೆ ಅಂದರೆ, ಇಲ್ಲಿ ಒಂದು ಸಣ್ಣದಾದಂತಹ ಕೊಳ ಇದೆ ಸ್ನೇಹಿತರೆ, ಸಣ್ಣದಾದಂತಹ ಇಲ್ಲಿ ಒಂದು ಕೊಳ ಇದೆ. ಈ ಕೊಳದಲ್ಲಿರುವಂತಹ ಪಾಯಿಂಟ್ನಲ್ಲಿ ನೀರು ಏನಾಗುತ್ತಂದ್ರೆ, ಇಲ್ಲಿ ಒಂದು ಇರುವಂತಹ ಒಂದು ಪಾಯಿಂಟ್ ಇದೆ, ಅಲ್ಲಿ ಒಂದು ನೀರಿನ ಸೆಳೆತ ಏನಾಗಿದೆ ಅಂದರೆ ನೀರೊಂದು ಉಗಮವಾಗುತ್ತೆ. ನೀರು ಉಗಮವಾದಂತಹ ಸ್ಥಳ ರಾಮತೀರ್ಥ ಯಾವುದು ಅಂದರೆ ಇದೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಅಚ್ಚರಿಯ ಸಂಗತಿಯನ್ನು ನಾನು ನಿಮಗೆ ಹೇಳಬೇಕಾದ್ರೆ, ಏನು ಅಚ್ಚರಿಯ ಸಂಗತಿ ಅಂದರೆ, ಬೇಸಿಗೆ ಕಾಲದಲ್ಲೂ ಸಹಿತ ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಬತ್ತೋದಿಲ್ಲ. ನೀರು ಉದ್ಭವದಂತಹ ನೀರು 400 ವರ್ಷಗಳ ಇತಿಹಾಸ ನಾನು ನಿಮ್ಗೆ ಹೇಳ್ತಾ ಇರೋದು, ಇನ್ನೂ ಕೂಡ ನೀರು ಹಾಗೆ ಉದ್ಭವ ಇದೆ, ನೀರು ಹಾಗೆ ಬರ್ತಾ ಇದೆ. ಅಂದ್ರೆ ಎಷ್ಟೊಂದು ಕುರುಹುಗಳು ಸ್ನೇಹಿತರೆ ರಾಮನದ್ದು, ಎಷ್ಟೊಂದು ಕುರುಹುಗಳು, ಇನ್ನೂ ಹಲವಾರು ಕುರುಹುಗಳಿವೆ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇದರ ಒಂದು ಉಲ್ಲೇಖ ಇದೆ, ಇದರ ಒಂದು ಪುಸ್ತಕನೇ ಇದೆ. ಅಲ್ಲಿರುವಂತಹ ಹಲವಾರು ಪ್ರೊಫೆಸರ್ಸ್ಗಳು ಬಂದು ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಒಂದು ಅಧ್ಯಯನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇದು ಸತ್ಯ ಹೌದು ಅಲ್ವೋ ಅನ್ನೋದಕ್ಕೆ. ಹೀಗಾಗಿ ಇವತ್ತು ಈ ಒಂದು ಸತ್ಯವನ್ನು ಹುಡುಕೊಂಡು ನಾವು ಮುದ್ದೇಬಿಹಾಳ ತಾಲೂಕಿನಿಂದ ಲಿಂಗಸೂರು ತಾಲೂಕಿನ ಯಡೋನಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಯಡೋನಿ ಗ್ರಾಮದಿಂದ 1.5 ಕಿಲೋಮೀಟರ್ ಒಳಗಡೆ ನಾವು ಬಂದ್ರೆ ಸಾಕು, ದಟ್ಟವಾದಂತಹ ಕಾಡಿದೆ. ಈ ಕಾಡಿನ ಮಧ್ಯೆ ನಿಗೂಢವಾದಂತಹ ಒಂದು ಯಾವುದಾದ್ರು ದೇವಸ್ಥಾನ ಇದೆ ಅಂದ್ರೆ ಅದು ರಾಮತೀರ್ಥ ದೇವಸ್ಥಾನ ಸ್ನೇಹಿತರೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಇನ್ನೂ ಕೂಡ ನಿಮಗೆ ಊರಿನ ಯುವಕ ಗ್ರಾಮಸ್ಥರಿಂದ ನಾನು ನಿಮಗೆ ಮಾಹಿತಿಯನ್ನು ಕೊಡಿಸ್ತೇನೆ. ಈ ಒಂದು ದೇವಸ್ಥಾನದ ಪೂಜಾರಿಯಿಂದ ನಾನು ಮಾಹಿತಿಯನ್ನು ಕೊಡಿಸ್ತೇನೆ. ಬನ್ನಿ ಸ್ನೇಹಿತರೆ, ಇನ್ನೊಂದು ವಿಶೇಷವಾದಂತಹ ಸಂಗತಿ ಏನಪ್ಪಾ ಅಂತಂದ್ರೆ, 250 ವರ್ಷದ ಇತಿಹಾಸದ ಹಿಂದಿನ ಕಳಶ ಇದೆ ಅಂತೆ. ಯೋಚನೆ ಮಾಡಿ, ಅಬ್ಬಬ್ಬ, 250 ವರ್ಷದ ಹಿಂದಿನ ಕಳಶ ಇಲ್ಲಿ ಇದೆ ಅಂದ್ರೆ ಎಂತಹ ನಮಗೆ ಕುರುಹುಗಳು ಬೇಕು. ಇದು ಒಂದು ಐತಿಹಾಸಿಕ ಸ್ಥಳ ಮರೀಚಿಕೆ ಆಗಿದೆಯಲ್ಲ, ಇದು ನಮಗೆ ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ ಇವತ್ತಿನದಲ್ಲಿ. ಯಾಕೆ ಇದು ಇತಿಹಾಸ ಬೆಳಕಿಗೆ ಬರಲಿಲ್ಲ? ಯಾಕೆ ಇದು ಸರ್ಕಾರದವರು ಗಮನ ಸೆಳೆಯಿಲ್ಲ? ಯಾಕೆ ಸರ್ಕಾರಕ್ಕೆ ಈ ಒಂದು ದೇವಸ್ಥಾನದ ಬಗ್ಗೆ ಗೊತ್ತಾಗ್ಲಿಲ್ವಾ? ಇತ್ತೀಚಿನ ದಿನಗಳಲ್ಲಿ ಜಾಲತಾಣಗಳಲ್ಲಿ ಸಂಚಲನ ಮೂಡಿಸಿರುವಂತಹದ್ದು ಯಾವುದಾದ್ರೂ ಒಂದು ಕ್ಷೇತ್ರ, ಪುಣ್ಯ ಕ್ಷೇತ್ರ ಇದೆ ಅಂದ್ರೆ ಅದು ರಾಮತೀರ್ಥ ಕ್ಷೇತ್ರ ಸ್ನೇಹಿತರೆ. ಇದು ಜಟ್ಟಿಂಗ ಮಹಾರಾಜರ ಕಾಲದ ಒಂದು ಪಟ್ಟಣ ಅಂತ ಹೇಳಿ ಕರೀತಾರೆ. ಮೊದಲಿಗೆ ಇದು ರಾಮತೀರ್ಥ ಇತ್ತು, ಆಮೇಲೆ
ಜಟ್ಟಿಂಗ ಮಹಾರಾಜರು ಏನು ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರು, ಅವಾಗ ಜಟ್ಟಿಂಗ ಮಹಾರಾಜರ ಒಂದು ಪಟ್ಟಣ ಅಂತ ಹೇಳಿ ಇದನ್ನ ಕರೆದು ಸ್ನೇಹಿತರೆ. ಇದು ಸಂಪೂರ್ಣವಾದಂತಹ ಮಾಹಿತಿ ಊರಿನ ಗ್ರಾಮಸ್ಥರಿಂದ ಕೊಡಿಸ್ತಾರೆ, ಬನ್ನಿ ಸ್ನೇಹಿತರೆ. ರಾಮತೀರ್ಥದ ಏನು ಸಣ್ಣ ಕೊಳ ಇದೆ ಸ್ನೇಹಿತರೆ, ಈ ಕೊಳದಿಂದ ಇಲ್ಲಿಯೂ ಕೂಡ ಒಂದು ದೊಡ್ಡದಂತಹ ಕೊಳ ಇದೆ ಸ್ನೇಹಿತರೆ. ಈ ನೀರು ಸಹಿತ ಇಲ್ಲಿಗೆ ಬರುತ್ತೆ. ಇನ್ನೊಂದು ವಿಶೇಷ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಇತಿಹಾಸ ಹೇಳ್ತೀನಿ ಕೇಳಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ಆಂಜನೇಯನ ಒಂದು ಮೂರ್ತಿ ಪ್ರತಿಷ್ಠಾಪನೆ, ಅಂದ್ರೆ ಇದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಲ್ಲ, ಇಲ್ಲಿ ಆಂಜನೇಯನೇ ಸ್ವತಃ ಭಗವಂತ ಉದ್ಭವ ಆಗಿದ್ದಾನೆ ಸ್ನೇಹಿತರೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ತಾವು ನೋಡ್ಬೋದು ಆಂಜನೇಯನ ಒಂದು ಉದ್ಭವ ಹೇಗಾಗಿದೆ ಅಂದ್ರೆ ಕಲ್ಲಲ್ಲೇ, ದೊಡ್ಡದಾದಂತ ಒಂದು ಕಲ್ಲಲ್ಲೇ ಆಂಜನೇಯ ಉದ್ಭವ ಆಗಿದ್ದಾನೆ. ಹಾಗೆ ಇಲ್ಲಿಯೂ ಕೂಡ ಒಂದು ಸೆಲೆ ಇದೆ ಸ್ನೇಹಿತರೆ. ಈ ಸೆಲೆ ಈ ಒಂದು ಕೊಳಕ್ಕೆ ನೀರು ಬರ್ತಾ ಇದೆ, ಈ ಒಂದು ಕೊಳಕ್ಕೆ ನೀರು ಬರ್ತಾ ಇದೆ. ಇಲ್ಲಿ ಏನಾದ್ರೂ ದೇವಸ್ಥಾನದ ಒಂದು ಪೂಜೆ ಪುನಸ್ಕಾರ ಬೇಕಾದ್ರೆ ಈ ಒಂದು ನೀರಿನಿಂದ ಆ ಒಂದು ದೇವಸ್ಥಾನದ ಪುಣ್ಯ ಒಂದು ಕ್ಷೇತ್ರಕ್ಕೆ ಒಂದು ಪೂಜೆಯನ್ನು ಸಲ್ಲಿಸಲಾಗ್ತದೆ. ಹಲವಾರು ಜನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡಿದಾಗ ಇಲ್ಲಿ ದೇವರ ಒಂದು ತೀರ್ಥ ಅಂತ ಹೇಳ್ಬಿಟ್ಟು ಸೇವನೆಯನ್ನ ಮಾಡ್ತಾರೆ. ಎಷ್ಟೋ ನೋಡಿ ನಾವು ಏನೇ ಒಂದು ನಮಗೆ ರೋಗ ರುಜಿನಿಗಳಿದ್ರು ಸಹಿತ ನಾವು ದೇವಸ್ಥಾನದ ಆವರಣದಲ್ಲಿ ನಾವು ಹೋದ ತಕ್ಷಣ ಅದೆಲ್ಲ ಮಾಯ ಆಗಿಬಿಡುತ್ತೆ. ನಾವು ಏನು ತೀರ್ಥವನ್ನು ತಗೊಳ್ತೇವಲ್ಲ, ಆ ತೀರ್ಥ ಪುಣ್ಯ ಕ್ಷೇತ್ರ ಅಂತ ಹೇಳಿ ನಾವು ಕರಿತೀವಿ. ನಮ್ಮ ಇರುವಂತಹ ಎಲ್ಲ ಪಾಪ ರುಜಿನಿಗಳು ಸಹಿತ ಮಾಯ ಆಗಿ ಹೋಗ್ತವೆ. ಆ ಭಗವಂತ ನಾವು ಏನೇ ತಪ್ಪು ಮಾಡೋದು ಕ್ಷಮಿಸ್ಲಿಕ್ಕೆ ತೀರ್ಥ ಅಂತ ಹೇಳಿ ಕರಿತೀವಿ. ಅಂತಹ ಉದ್ಭವವಾದಂತಹ ತೀರ್ಥನೂ ಸಹಿತ ಇಲ್ಲಿ ಒಂದು ಸೆಲೆ ಇದೆ ಸ್ನೇಹಿತರೆ. ಇಲ್ಲಿ ಎರಡು ಇತಿಹಾಸ ಇದಾವೆ, ಒಂದು ರಾಮತೀರ್ಥ, ಇನ್ನೊಂದು ಆಂಜನೇಯನೇ ಒಂದು ಕಲ್ಲಲ್ಲಿ ಉದ್ಭವ ಆದಂತಹ ಆಂಜನೇಯ. ಹಾಗೆ ಆಂಜನೇಯನ ಶಿಲೆ ಒಂದು ಕೊಳ ಬೇರೆ, ರಾಮತೀರ್ಥ ಬಾಣದಿಂದ ರಾಮ ಹೊಡೆದಂತ ರಾಮತೀರ್ಥದ ಕೊಳ ಒಂದು ಬೇರೆ ಸ್ನೇಹಿತರೆ. ಇಲ್ಲಿ ಹಲವಾರು ವಿಶೇಷಗಳಿದಾವೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲಿ ಪೂಜಾರಿ ಇದ್ದಾರೆ, ಅವರ ಒಂದು ಮಾಹಿತಿಯನ್ನು. ನಮಸ್ತೆ ಸರ್. ನಮ್ಮ ಹೆಸರು ವಿಶ್ವನಾಥ ಸ್ವಾಮಿ ಅಂತ ಹೇಳ್ರಿ. ವಿಶ್ವನಾಥ ಸ್ವಾಮಿ, ಎಷ್ಟು ವರ್ಷದಿಂದ ತಾವು ಇಲ್ಲಿ ಕಾಯಕವನ್ನು ಮಾಡ್ತಾ ಇದ್ದೀರಿ? ನಮ್ಮ ಪೂರ್ವಜರಿಂದ ಇಲ್ಲಿ ಕಾಯಕ ಮಾಡಿಕೊಂತಾನೆ ಬಂದಿದ್ದಾರೆ. ಅವ್ರ ನಂತರ ಈಗ ನಾನು ಮಾಡ್ತಾ ಇದ್ದೇನೆ ರೀ. ದೇವರ ಒಂದು ಇತಿಹಾಸ ಹೇಳೋದಾದ್ರೆ, ಇದು 5ನೇ ಶತಮಾನದಲ್ಲಿಂದನೂ ಕೂಡ ಇದು ದೇವಾಲಯ. ರಾಮ ಈ ಕಡೆ ವನವಾಸಕ್ಕೆ ಹೋದಾಗ ಅಭಯಾರಣ್ಯದಲ್ಲಿ ಈ ಸಂಚಾರ ಮಾಡಿದಾಗ ತಾವು ಸ್ವತಃ ಈ ಲಿಂಗವನ್ನು ಉದ್ಭವ ಮಾಡಿ, ತಾವು ಆ ಬಾಣದಿಂದನೇ ನೀರನ್ನು ಉದ್ಭವ ಮಾಡಿ ಇಲ್ಲಿ ಒಂದು 11 ದಿನ ತಾವು ತಪಸ್ಸನ್ನು ಆಚರಣೆ ಮಾಡಿ ಮತ್ತೆ ಸಂಚಾರ ಮಾಡಿದ್ದಾರೆ. ಇಲ್ಲಿ ಒಬ್ಬ ಸಂತ ಸಿದ್ದರಾಮ ಸ್ವಾಮಿಗಳಂತಕ್ಕಂಥ ಒಬ್ಬ ಸಂತರು ಬಂದರು, ಈ ಗುಡಿಗಳನ್ನು ತಾವು ಸ್ವಂತ ನಿರ್ಮಾಣ ಮಾಡಿದ್ದಾರೆ. ಗುಡಿ ಮತ್ತು ಆ ಆದಿಶಕ್ತಿ ಶಾಂಭವಿ ಮಠ. ಒಂದು 400 ವರ್ಷದ ಇತಿಹಾಸ. ಮತ್ತು ಆ ಕಳಸ ಕೂಡ 1861 ಇಸ್ವಿಯಲ್ಲಿ ದಾನಿಗಳು ಕೊಟ್ಟಿದ್ದಾರೆ. ಸ್ನೇಹಿತರೆ, ಗಮನಿಸಬಹುದು ತಾವು, ಸ್ವಾಮೀಜಿಯವರು ಬಹಳ ಅರ್ಥಗರ್ಭಿತವಾಗಿ ಹೇಳಿದರು. ಅಲ್ಲಿ ಇರುವಂತಹ ಕಳಶ ಇದೆಯಲ್ಲ, 250 ವರ್ಷದ ಹಿಂದಿನ ಕಳಶ. ಏನು ಒಳಗಡೆ ಗರ್ಭಗುಡಿಯಲ್ಲಿ ಆ ಶಿವಲಿಂಗ ಕಾಣ್ತಾ ಇದ್ದಾನಲ್ಲ, ಆ ಭಗವಂತನನ್ನ ರಾಮ ಲಕ್ಷ್ಮಣ ಅವರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಅನುಷ್ಠಾನ ಕೂಡ್ತಾರೆ. 11 ದಿನ ಅನುಷ್ಠಾನ ಕೂತು ಆ ಒಂದು ಲಿಂಗವನ್ನು ಅವರೇ ಇದು ಸ್ಥಾಪನೆ ಮಾಡಿದಂತಹದ್ದು. ಇಲ್ಲಿ ಯಾವ್ಯಾವ ರಾಜರು ಆಳ್ವಿಕೆಯನ್ನು ಮಾಡಿದ್ದಾರೆ ಸ್ವಾಮೀಜಿ? ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯಲಿಂದ ಆಳ್ವಿಕೆಯಲ್ಲಿ ಒಳಪಟ್ಟಿದೆ ಅದು. ಈ ಆಮೇಲೆ ಸಣ್ಣ ಸಣ್ಣ ಸಂಸ್ಥಾನದ ರಾಜರು ಕೂಡ ಈ ಸಂಸ್ಥಾನಗಳು ಒಳಪಟ್ಟಿದ್ದೇವೆ ರೀ, ಇವೆಲ್ಲ ಗ್ರಾಮಗಳು. ಜಟ್ಟಿಂಗ ಮಹಾರಾಜರ ಪಟ್ಟಣ ಅಂದ್ರೆ ಏನದು? ಅವರು ಒಬ್ಬ ರಾಜರ್ರಿ, ಜಟ್ಟಿಂಗರಾಯ ಮಹಾರಾಜರವರು. ಅವರು ಕೈ ಮೇಲೆ ಇವೆಲ್ಲ ಕೆಲವೊಂದು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅಭಿವೃದ್ಧಿ ಆಗಿದೆ. ಜಟ್ಟಿಂಗ ಮಹಾರಾಜರ ಪಟ್ಟಣಕ್ಕಿಂತ ಪೂರ್ವದಲ್ಲಿ ಏನಿತ್ತು ಇದಕ್ಕೆ ಇತಿಹಾಸ, ಹೆಸರು? ಇದು ಮೊದಲು ಅಭಯಾರಣ್ಯ ಇದು. ಅಭಯಾರಣ್ಯ ಇದು ಏನು, ಇಲ್ಲಿ ಯಾರು ಜನವಸ್ತಿನೇ ಇರ್ತಿದ್ದಿಲ್ಲ. ಇತ್ತೀಚೆಗೆ ಇದು ಜನ ಸಂಖ್ಯೆ ಬೆಳೆದಂಗೆಲ್ಲ ದೇಗುಲಗಳು ಬೆಳಕಿಗೆ ಬಂದಿದ್ದಾವೆ ಅಷ್ಟೇ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಸರ್? ಅಮರೇಗೌಡ ಪೊಲೀಸ್ ಪಾಟೀಲ್ ಎರಡೋಣಿ ಅಂತ ಸರ್. ಹೌದಾ ಸರ್? ಹೌದು ಸರ್. ನಾವು ಶಿವರಾಜ್ ರಕ್ಷಿಕ್ ಅಂತ ಯೂಟ್ಯೂಬ್ ಚಾನಲ್ ಇಂದ ದೇವಳದಿಂದ ಇಲ್ಲಿ ಬಂದಿದ್ದೀವಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಇದು ಇತಿಹಾಸ ಹೇಳೋದಾದ್ರೆ ತಾವು ಏನ್ ಹೇಳ್ತೀರಿ? ಇತಿಹಾಸ ರೀ, ಇದು ರಾಮತೀರ್ಥ ಅಂತ್ರಿ. 12ನೇ ಶತಮಾನ ಹಿಂದುಗಡೆ ರೀ ಇದು ಆದದ್ದು ರೀ. ರಾಮತೀರ್ಥ ಇದು 12ನೇ ಶತಮಾನ ಹಿಂದುಗಡೆ ಆದದ್ದು. ರಾಮನು ಲಕ್ಷ್ಮಣ ವನವಾಸಕ್ಕೆ ಹೊಂಟಟ್ನ್ಯಾಗ ಇಲ್ಲಿ ಇದು ಗುಡ್ಡ ಆರಣ್ಯ ರೀ, ಇದೆಲ್ಲ ಗುಡ್ಡ ಅಷ್ಟು ಆರಣ್ಯ ಇದು. ಅಲ್ಲಿ ಬಂದಟ್ಟಿನ್ಯಾಗ ನೀರು ಅದಿದು ಆದಟ್ನ್ಯಾಗ, ನೀರಡಿಕೆ ಆದಟ್ನ್ಯಾಗನೇ
ನೀರು ಸಲ ಇರ್ಲಾರ ಸಲ ಲಕ್ಷ್ಮಣ ಕೇಳಿದ್ನಂತ್ರಿ, ನೀರಿಲ್ಲ ಹೆಂಗೆ ಮಾಡಮ್ಮ ಅಂತ ಕೇಳಿದಾಗ ಬಾಣ ಬುಟ್ಟಿಗೇಸಿ ನೀರನ್ನು ಉದ್ಭವ ಮಾಡ್ಯಾನತ್ತ. ನೀರನ್ನು ಉದ್ಭವ ಮಾಡ್ಯಾನ ರಾಮ ಅವ್ರಿ. ಬಂದ್ಗೇಸಿ ಮತ್ತಿಲ್ಲಿ ಹನ್ನೊಂದು ದಿನ ಅನುಷ್ಠಾನ ಮಾಡಿಗೇಸಿ ಇಲ್ಲಿ ಅಷ್ಟು ಲಿಂಗ ಸ್ಥಾಪನೆ ಮಾಡ್ಯಾರ. ಬಸವಣ್ಣನ ನವಗ್ರಹ ಇಂಥ ನವಗ್ರಹ ನೀವೆಲ್ಲಿ ನಮ್ಮ ಇಡೀ ದೇಶದಾಗ ಉದ್ರಿಸಿ ಹಂಗ್ರಿ ಒಂದೇ ಕಲ್ಲಿನಲ್ಲಿ ನವಗ್ರಹ ಆಗ್ಯಾವ್ರಿ ಇಲ್ಲಿ. ಆ ನಮ್ಮನೆ ಇತಿಹಾಸ ಐತ್ರಿ. ಬೇರೆ ಕಡೆ ಎಲ್ಲಿ ಇಲ್ರಿ, ಬೇರೆ ಬೇರೆ ಸಪ್ರೇಟ್ ಇರ್ತಾವ್ರಿ. ಇಲ್ಲಿ ನವಗ್ರಹ 5ನೇ ಶತಮಾನ ಕಡೆ ಆದದ್ರಿ ಇದು. 5ನೇ ಶತಮಾನ ರೀ ಇದು. ರಾಮ ಈ ವನವಾಸಕ್ಕೆ ಹೊಂಟಾಗ ಸೀತಿನ ಹುಡುಕಿಂದು ಹೊಂಟಾಟ್ನಾಗ್ರಿ ಇದು. ಈ ಹೆಂಗ ನಮ್ಮ ರಾಜ್ಯದಲ್ಲಿ ಈಗ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಈ ನಮ್ಮ ಆಂಜನೇಯ ಬೆಟ್ಟ ಹೆಂಗೈತ್ರಿ, ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕಿನಲ್ಲಿ ನಮ್ಮ ಎರಡೋಣಿ ಗ್ರಾಮದ ರಾಮತೀರ್ಥನ ಅದೇ ಒಂದು ಇತಿಹಾಸ ಐತಿ ನೋಡ್ರಿ. ಇಲ್ಲಿ ಇತಿಹಾಸ ರೀ ಇದು. ಇಂಥ ಇತಿಹಾಸ ಎಲ್ಲಿನೂ ಅದಿದಿಲ್ರಿ. ಅದು ನಮ್ಮ ಸರ್ಕಾರದವ್ರ ಆತಿ, ಒಂದು MLA ಆತಿ, MP ಆತಿ, ಯಾವುದೋ ಒಂದು ಪ್ರತಿಯೊಂದು ಏಷ್ಯ ಆತಿ, ಕಂದಾಯ ಇಲಾಖೆರಾಗಲಿ ಮುಜರಾಯಿ ಇಲಾಖೆರಾಗಲಿ ಒಂದು ಇಲ್ಲಿ ಗಮನನ ತಗೋವಲ್ರು. ಈ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಇದು ಮುಜರಾಯಿ ಇಲಾಖೆಗೆ ಏನಾದ್ರು ಒಳಪಡಿಸ್ಬೇಕಂತ ಹೇಳಿ ತಾವು ಗ್ರಾಮದ ವತಿಯಿಂದ ಏನಾದ್ರು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರೇನ? ಕೊಟ್ಟಿವಿ ಸರ್. ಇದು ಮೊದಲೇ ಮುಜರಾಯಿ ಇಲಾಖೆದಾಗ ಐತ್ರಿ, ಸಂಬಂಧಪಡ್ತದ್ರಿ ಇದು. ಇವಾಗಲೂ ಮುಜರಾಯಿ ಇಲಾಖೆದಾಗ ಐತ್ರಿ ಇದು. ಹೌದ್ರಿ? ಹೌನ್ರಿ, ಮುಜರಾಯಿ ಇಲಾಖೆದಾಗ ಐತಿ. ಗೌರ್ಮೆಂಟ್ ಹ್ಯಾಂಡ್ ಅವ್ರ ಇದು. ನಾವ್ ಅದಕ್ಕೆ ಇಲ್ಲಿ ನಾವು ಊರವ್ರು ಯಾರು ಏನ್ ಇಲ್ಲಿ ಮಾಡಕ್ ಆಗಲ್ರಿ, ಅವ್ರು ಬಂದೇ ಮಾಡ್ಬೇಕ್ರಿ ಇಲ್ಲಿ ನಾವು. ಅದಕ್ಕೆ ಮುಜರಾಯಿ ಇಲಾಖೆ ಗಮನ ತರದ ಏನ ಅದ್ರದ್ದು ಇದೇ ನಿಮ್ಮ ಮುಖಾಂತರನೇ ನಾವು ಸ್ವಲ್ಪ ತಿಳಿಸ್ಬೇಕಂತ ಅದೇ ಮಾಡಿವ್ರಿ. ಅದೇ ಏನಾಗ್ತದೆ ಅಂದ್ರೆ ಇತಿಹಾಸ ಪುಟದಲ್ಲಿ ಮರೀಚಿಕೆ ಆಗಿದೆ. ಇದು ಪುಟದಲ್ಲಿ ಮಾತ್ರ ಇದೆ, ಇದು ದಾಖಲೆಯಲ್ಲಿ ಮಾತ್ರ ಇದೆ. ಆದರೆ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಯಾವುದೇ ರೀತಿಯಾದಂತಹ ಈ ಒಂದು ಬೆಳವಣಿಗೆ ಆಗಿರಬಹುದು, ಇಂಥ ಒಂದು ಪ್ರೇಕ್ಷಣೀಯ ಸ್ಥಳ ಇದೆ ಅಂತ ಆಗಿರ್ಬೋದು, ಕಂಡು ಹಿಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನಾನೇ ಎರಡೋಣಿ ಗ್ರಾಮದಲ್ಲಿ ನಿಂತ್ಕೊಂಡು ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಯಾವುದೇ ರೀತಿಯಾದ ಡೀಟೇಲ್ಸ್ ಇಲ್ಲ. ಯಾಕೆ ತಾವು ಸರ್ಕಾರದವರು ಇಂತಹ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಬೆಳೆಸಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಸರ್ಕಾರಕ್ಕೆ ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೇನೆ ಸ್ನೇಹಿತರೆ, ಇಂತಹ ಒಂದು ಮರೀಚಿಕೆಯಾದಂತಹ ಐತಿಹಾಸಿಕ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿ ಹಲವಾರು ಒಂದಷ್ಟು ಜನಗಳಿಗೆ, ರಾಮನ ಭಕ್ತರಿಗೆ, ಹಾಗೆ ರಾಮನ ಬಗ್ಗೆ ಉಲ್ಲೇಖ ಇರುವಂತಹ ಇಂಥ ಒಂದು ಸ್ಥಳಗಳನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಯೂಟ್ಯೂಬ್ ಚಾನೆಲ್ನ ಅವ್ರಿಗೆ ಒಂದು ಕಳಕಳಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಹೇಗೆ ಆಂಜನಾದ್ರಿ ಬೆಟ್ಟವನ್ನು ಇವತ್ತು ಪ್ರೇಕ್ಷಣೀಯ ಸ್ಥಳವನ್ನಾಗಿ ನೋಡಿ ಹಲವಾರು ಭಕ್ತಾದಿಗಳು ಅಲ್ಲಿ ಬಂದು ದರ್ಶನವನ್ನು ಪಡಿತಾರೆ, ಅದೇ ರೀತಿಯಾಗಿ ಇವತ್ತು ರಾಮತೀರ್ಥ ಕ್ಷೇತ್ರಕ್ಕೆ ಬಂದು ಅವರು ದರ್ಶನವನ್ನು ಪಡಿಬೇಕು ಅಂತಕ್ಕಂತಹದ್ದು ನನ್ನದು ಒಂದು ಅಭಿಪ್ರಾಯ. ಹೇಗೆ ಅದು ಒಂದು ಅಭಿವೃದ್ಧಿ ಸ್ಥಳ ಆಗಿದೆ ಇದು. ಯಾಕಂದ್ರೆ ಲಿಂಗಸೂರು ತಾಲೂಕಿನ ರಾಯಚೂರು ಜಿಲ್ಲೆ, ಇಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ. ಇಲ್ಲೇ ಬರ್ತಾ ಹೋದ್ರೆ ನಾವು ಹಂಪಿ ಸಿಗುತ್ತೆ, ನಮಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಆಳ್ವಿಕೆ ಮಾಡಿದಂಥ ಹಂಪಿಗಳು ಸಿಗ್ತವೆ. ಅದೇ ನಾವು ಮತ್ತೆ ಮುಂದೆ ಹೋದ್ರೆ ಆನೆಗುಂದಿ ಅಂತ ಹೇಳಿ ಒಂದು ಊರು ಸಿಗ್ತದೆ. ಅದೇ ಕ್ಷೇತ್ರದಲ್ಲಿ ನಾವು ನೋಡ್ತಾ ಹೋದ್ರೆ ಆಂಜನೇಯನ ಬೆಟ್ಟ ಸಿಗುತ್ತೆ. ಆದರೆ ಈ ಆಂಜನೇಯ ಮರೀಚಿಕೆ ಆಗಿ ಹೋಗಿದ್ದಾನೆ. ಅದೇ ನಮಗೆ ವಿಸ್ಮಯ ಅನಿಸ್ತಾ ಇರೋದು. ಇಂತಹದನ್ನು ಬೆಳಕು ಚೆಲ್ಲುವಂತಹ ಕೆಲಸ ಸರ್ಕಾರ ಗಮನಕ್ಕೆ ಬರಬೇಕು. ಸರ್ಕಾರದವರು ಕೂಡಲೇ, ಯಾಕಂದ್ರೆ ಇಲ್ಲಿ ಹಲವಾರು ಯುವಕರು, ಇನ್ನೂ ನಾನು ಮಾತನಾಡಿಸ್ತೇನೆ ಅವ್ರದ್ದೆಲ್ಲ, ಅವ್ರು ಏನಾದರೂ ಬಂದು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಹಂಬಲ ಛಲ ಜಾಸ್ತಿ ಇದೆ. ಯಾಕಂದ್ರೆ ನಮ್ಮೂರಿನ ಒಂದು ಗ್ರಾಮ ಪ್ರೇಕ್ಷಣೀಯ ಸ್ಥಳವಾಗಿ ಮೆರಿಬೇಕು. ಇವತ್ತು ಹಲವಾರು ಜನರಲ್ಲಿ ಬಂದು ರಾಮನ ದರ್ಶನವನ್ನು ಪಡಿಬೇಕು, ರಾಮ ತೀರ್ಥವನ್ನು ಸೇವಿಸ್ಬೇಕಂತಕ್ಕಂಥದ್ದು ಹಲವಾರು ಜನರಿಗೆ ಆಸೆ ಇದೆ, ಆ ಹಳ್ಳಿಯ ಜನರಿಗೆ. ಆದರೆ ಏನು ಮಾಡೋದು, ದುರಾದೃಷ್ಟ ಅಂದರೆ ಇದು ಮುಜರಾಯಿ ಇಲಾಖೆಗೆ ಒಳಪಡುತ್ತೆ. ನಾವು ಏನೇ ಒಂದು ಮಾಡ್ಲಿಕ್ಕೆ ಹೋದರೂ ಸಹಿತ ಸರ್ಕಾರದ ಒಂದು ಆದೇಶ ಬೇಕಾಗ್ತದೆ. ಇಲ್ಲಿರುವಂತಹ ತಹಸೀಲ್ದಾರ್ ಸಾಹೇಬ್ರೆ, ದಯಮಾಡಿ ತಾವು ಬಂದು ಒಂದಲ್ಲ ಒಂದು ದಿನ ಇದಕ್ಕೆ ಒಂದು ವಿಸಿಟ್ ಮಾಡಿ. ನೀವು ವಿಸಿಟ್ ಮಾಡಿದ್ದೇ ಕರೆ ಆದರೆ, ಈ ಒಂದು ಇತಿಹಾಸನ ನೀವು ತಿಳ್ಕೊಂಡಿದ್ದೇ ಕರೆ ಆದರೆ, ನೀವು 100ಕ್ಕೆ 110% ಇದನ್ನು ನೀವು ಅಭಿವೃದ್ಧಿ ಮಾಡ್ತೀರಾ ಅಂತಕ್ಕಂಥದ್ದು ನಾನು ಹೇಳಿಕ್ಕೆ ಬಯಸ್ತೇನೆ. ಇದು ತಹಸೀಲ್ದಾರ್ ಅವರ ಗಮನಕ್ಕೆ ತರಬೇಕಾದ್ರೆ ಇಲ್ಲಿರುವಂತಹ ತಾಲೂಕಾ ಪಂಚಾಯಿತಿಯವರ ಕೆಲಸ ಬಹಳ ಪ್ರಾಮುಖ್ಯತೆ ಇದೆ. ನೀವು ತಾಲೂಕಾ ಪಂಚಾಯಿತಿ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯವರು ನೀವೆಲ್ಲ ಸದಸ್ಯರುಗಳು, ಅಧ್ಯಕ್ಷರು ಎಲ್ಲರೂ ಸೇರಿಬಿಟ್ಟು ಇವತ್ತಿನಿಂದಲೇ ನೀವು ಈ ಒಂದು ಪ್ರೇಕ್ಷಣೀಯ ಸ್ಥಳ ನಮ್ಮಲ್ಲಿ ಇದೆ ಸರ್, ತಾವು ಬನ್ನಿ ಅಂತ ನೀವು ಸಂಬಂಧಪಟ್ಟಂಥ CO ಆಫೀಸರ್ಗೆ ಹಾಗೂ ತಹಸೀಲ್ದಾರ್ ಸಾಹೇಬ್ರು ಇಲ್ಲಿಗೆ ಬಂದು ವಿಸಿಟ್ ಕೊಟ್ಟಾಗ ಇದರ ಬಗ್ಗೆ ಸಂಪೂರ್ಣವಾದಂಥ ಇತಿಹಾಸದ ನೀವು ಮಾಹಿತಿಯನ್ನು ಕೊಟ್ಟಿದ್ದೇ ಕರೆ ಆದರೆ ಒಂದು ಇತಿಹಾಸ ಸ್ಥಳ ಆಗಿ ನಿರ್ಮಾಣ ಆಗ್ತದೆ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ನಮಗೆ ನಮಸ್ಕಾರ. ನಿಮ್ಮ ಮುಖಾಂತರ ನಮ್ಗೊಂದು ಸ್ವಲ್ಪ ಗೌರ್ಮೆಂಟಿಗೆ, ಸರ್ಕಾರಕ್ಕೆ ಒಂದು ಸ್ವಲ್ಪ ಅದೊಂದು ತಿಳಿಸ್ರಿ ಅಂತ ನಾವ್ ಹೇಳಕ್ಕೆ ಅಂತೀವಿ ನೋಡ್ರಿ. ಇಲ್ಲ ಸರ್, ನಾವು ಇದು ಪ್ರತಿಯೊಬ್ಬರ ನಮ್ಮ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ ಇದೆ. ಇಂಥ ಒಂದು ಐತಿಹಾಸಿಕ ಸ್ಥಳ ನಾವು ಒಂದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಸಂಚಲನವನ್ನು ಮೂಡಿಸ್ತು. ಈ ಸಂಚಲನವನ್ನು ಮೂಡಿಸಿದ ಸಲುವಾಗಿ ಇವತ್ತು ನಾವು ಯೂಟ್ಯೂಬ್ ಚಾನಲನ್ನು, ಒಂದು ಯೂಟ್ಯೂಬ್ ಮುಖಾಂತರ ವಿಡಿಯೋವನ್ನು ಮಾಡಬೇಕು.
ಅಯೋಧ್ಯೆ ರಾಮ ಮಂದಿರ ಅಲ್ಲಿದ್ದಾನೆ, ಅಯೋಧ್ಯೆ ರಾಮ ಮಂದಿರನ ಎಲ್ಲಿ ನೆನೆಸಿದ್ರು ರಾಮ ನಮಗ ಕಾಣ್ತಾನೆ. ಹಾಗೆ ರಾಮ ಓಡಾಡಿದಂತಹ ಜಾಗ ಇದು. ಇಲ್ಲಿಯೂ ಸಹಿತ ಅಯೋಧ್ಯೆ ಅಂತಾನೆ ನಾವು ತಿಳ್ಕೋಬಹುದು ಒಂದಲ್ಲ ಒಂದು ಇದು ಲೆಕ್ಕದಲ್ಲಿ. ಅದಕ್ಕಾಗಿ ನಾವು ಇವತ್ತು ಈ ಒಂದು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇವೆ. ಥ್ಯಾಂಕ್ ಯು ಸರ್, ತಾವು ಸಹಕಾರ ಕೊಟ್ಟಿದ್ದೀರಿ. ನಮಸ್ಕಾರ. ಇನ್ನೊಂದು ನಿಮಗೆ ವಿಶೇಷವಾದಂಥದ್ದು ನಾನು ತೋರಿಸ್ತಾ ಇದ್ದೀನಿ ಇವತ್ತು ಇಲ್ಲಿ. ಇದು ಒಂದೇ ಕಲ್ಲಿನಲ್ಲಿ ನವದುರ್ಗೆಯರು ಅಂತ ಹೇಳ್ಬಿಟ್ಟು ಈ ಕಲ್ಲಿನಲ್ಲಿ ನಿರ್ಮಾಣವಾಗಿರುವಂತಹದ್ದು. ನವದುರ್ಗೆಯರು ಇಲ್ಲಿ ನಿರ್ಮಾಣವಾಗಿದ್ದಾರೆ. ನಿಮ್ಮನ್ನ ಸೃಷ್ಟಿ ಇದು ಇರುವಂತಹದ್ದು ಒಂದೇ ಕಲ್ಲು. ಇದು ಒಂದೇ ಕಲ್ಲಿನಲ್ಲಿ 7 ಅಡಿ ನಾಗಪ್ಪನ ಒಂದು ಶರ್ಪ ಇದೆ. 7 ಅಡಿ ನಾಗಪ್ಪನ ಶರ್ಪ ಇದೆ. ಇನ್ನೊಂದು ವಿಶೇಷವಾಗಿ ನಿಮಗೆ ಹೇಳಬೇಕಾದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಕಲ್ಲಿದೆ. ಈ ಒಂದು ಕಲ್ಲು ಏನು ಸಂಕೇತವನ್ನ ತೋರಿಸ್ತದೆ ಅಂತಾದ್ರೆ, ನಮ್ಮ ಅನಿಸಿಕೆ, ಏನಾದ್ರೂ ಒಂದು ಅನಿಸಿಕೆ ಇತ್ತು ಅಂದ್ರೆ ಅದು ಮನಸ್ಸೊಳಗಿಟ್ಟುಕೊಂಡು ನಾವು ಈ ಕಲ್ಲನ್ನ 2 ಬಟ್ಟಲಿ ನಾವು ಹಿಂಗೆ ಎತ್ತಿದಾಗ ಆ ಕಲ್ಲು ನಮ್ಮ ಈಡೇರದಾದ್ರೆ ಅದು ಕಲ್ಲು ಆಟೋಮೆಟಿಕ್ ತಾನಾಗೆ ಮೇಲ್ ಬರುತ್ತೆ. ಇರ್ಬೇಕು ಸ್ನೇಹಿತರೆ. ಇಲ್ಲಿ ಒಂದು ಗುಹೆ ಕಾಣಿಸ್ತದೆ. ಈ ಒಂದು ಗುಹೆ ಇದೆ. ಈ ಗುಹೆ ಹೇಗಿದೆ ಅಂದ್ರೆ ಹಂಪಿವರೆಗೂ ಸಹಿತ ಇದು ಗುಹೆ ಒಳಗಡೆ ಇದೆ ಅಂತ ಹೇಳ್ತಾರೆ. ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಬಟ್ ಈಗ ನಾವು ಯಾರು ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೂ ಸ್ವಲ್ಪ ನಾವು ನೋಡ್ಬಹುದು ಏನಾದ್ರು. ಇದು ಗುಹೆ ಸ್ನೇಹಿತರೆ. ಈಗ ಇಲ್ಲಿ ಯಾರು ಹೋಗೋದಿಲ್ಲ. ಬಟ್ ಪುರಾತನ ಒಂದು ಇತಿಹಾಸ ಏನ್ ಹೇಳ್ತದೆ ಅಂದ್ರೆ, ಈ ಒಂದು ಗುಹೆ ಹಂಪಿವರೆಗೂ ಸಹಿತ ಏಕ ಸುರಂಗ ಮಾರ್ಗ ಇದೆ ಅಂತಕ್ಕಂತಹದ್ದು ಒಂದು ಇತಿಹಾಸ ಉಲ್ಲೇಖ ಇದೆ. ಇವತ್ತು ರಾಮ ಮಂದಿರ ನಾವು 22ನೇ ತಾರೀಕು ರಾಮಲಲ್ಲ ಅಂತಕ್ಕಂತಹ ಒಂದು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಹಿಂದೆ ಇರುವಂತಹ ಹಲವಾರು ರಾಜರು ಆಳ್ವಿಕೆಯನ್ನು ಮಾಡಿ, ಬಾಬರ್ ಅಂತಕ್ಕಂತಹ ಒಬ್ಬರು ರಾಜರು ಆ ಒಂದು ಆಳ್ವಿಕೆಯನ್ನು ಮಾಡಿ ನಮ್ಮ ಒಂದು ಏನು ಅಯೋಧ್ಯೆಯನ್ನು ಕೆಡವಿ ಅಲ್ಲಿ ಅವರ ಒಂದು ರಾಮ ಮಸ್ಜಿದ್ ಅಂತಕ್ಕಂಥ ಒಂದು ಮಂದಿರವನ್ನು ಅವರು ಮಸ್ಜಿದನ್ನು ನಿರ್ಮಾಣ ಮಾಡ್ತಾರೆ. ಆಗ ನಾವು ಹಿಂದೂಗಳೆಲ್ಲರೂ ಅದಕ್ಕೆ ಹೋರಾಟವನ್ನು ಮಾಡಿ ಎಷ್ಟೋ ಜನ ಮಸೀದಿಯನ್ನು ಕೆಡವಿ ಬಹಳ ಜನ ಸತ್ತು ಹೋಗ್ಬಿಟ್ರು. ಸಾಧು ಸಂತರು ಎಲ್ಲರೂ ಹಿಂದೂ ನಾವು ಇದು. ಹಾಗಾಗಿ ಅದು ಮರಳಿ ನಮ್ಮ ಏನು ಅದ್ವಾನಿಜಿ ಸಾಹೇಬರು, ನಮ್ಮ ಮಾಜಿ ಪ್ರಧಾನಮಂತ್ರಿ ಅದ್ವಾನಿಜಿ ಅವರು ಏನಿದ್ರಲ್ಲ, ಅವರ ಒಂದು ಕನಸು ಏನಾಗಿತ್ತು, ಹಾಗೆ ಮಾಜಿ ಪ್ರಧಾನಿ ವಾಜಪೇಯಿ ಏನಿದ್ರಲ್ಲ, ಅವ್ರ ಕನಸು ಏನಾಗಿತ್ತು ಅಂದರೆ ನಾವು ರಾಮ ಮಂದಿರವನ್ನು ಮರಳಿ ನಿರ್ಮಾಣ ಮಾಡಬೇಕು ಅಂತಕ್ಕಂತಹದ್ದು ಒಂದು ಅವರ ಕನಸಾಗಿತ್ತು. ಆದರೆ ಇವತ್ತು ಅವರ ಒಂದು ಮಂದಿರ ಉದ್ಘಾಟನೆ ನೋಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಪ್ರಧಾನಮಂತ್ರಿ ವಾಜಪೇಯಿ ಅವರಿಲ್ಲ. ಆದರೆ ಅವರ ನೆನಪುಗಳು ನಮ್ಮ ಹತ್ರ ಇದ್ದಾವೆ. ಹಾಗೆ ಆ ಒಂದು ಇವರಿಬ್ಬರ ಹಿಂದುತ್ವದ ನಾಯಕರ ಆಸೆಯನ್ನು ಯಾರು ಇವತ್ತು ಈಡೇರಿಸಿದ್ರಪ್ಪ ಅಂತಂದ್ರೆ, ನಮ್ಮ ದೇಶದ ಪ್ರಧಾನಿ, ಈಗಿರುವಂತಹ ನಮ್ಮ ದೇಶದ ಪ್ರಧಾನಿ ಮೋದಿಜಿಯವರು. ಇದು ಕಾನೂನಾತ್ಮಕವಾಗಿ ಇವತ್ತು ಅಲ್ಲಿ ಕುರುಹುಗಳನ್ನು, ಈ ಏನು ನಾವು ರಾಮತೀರ್ಥದ ಸತ್ಯದ ಒಂದು ಕುರುಹುಗಳನ್ನು ನಾವು ನಿಮ್ಗೆ ತೋರಿಸಿದ್ವಿ, ಅದೇ ತರಹದ ದಾಖಲೆಗಳನ್ನು ಅಲ್ಲಿ ಇರೋದ್ರಿಂದ ಕಾನೂನಾತ್ಮಕವಾಗಿಯೇ ಯಾವುದೇ ಅಹಿಂಸಾತ್ಮಕ ಘಟನೆ ಆಗದೆ, ಯಾವುದೇ ಚಳುವಳಿ ಆಗದೆ ಇವತ್ತು ರಾಮ ಮಂದಿರ್ ಒಂದು ನಿರ್ಮಾಣವಾಗಿದೆ. ಬೃಹತ್ ಆಕಾರದಲ್ಲಿ ರಾಮ ಮಂದಿರ್ ನಿರ್ಮಾಣ ಆಗಿದೆ. ಅಲ್ಲಿ ರಾಮ ಮಂದಿರ ಮೊದಲು ಇತ್ತು ಅನ್ನೋದಕ್ಕೆ ಹಲವಾರು ಸಾಕ್ಷಿ ಕೋರ್ಟಲ್ಲಿ ಹಲವಾರು ಕಾನೂನಾತ್ಮಕವಾಗಿ ಹಲವಾರು ವರ್ಷಗಳ ಕಾಲ, 400 ವರ್ಷಗಳ ಕಾಲ ಅಲ್ಲಿ ಚರ್ಚೆ ನಡೆದು ಇವತ್ತಿನಲ್ಲಿ ನಮ್ಮ ಹಿಂದೂ ಪರವಾದಂತಹ ತೀರ್ಪು ಬಂದಿದೆ. ಅದು ಅಯೋಧ್ಯೆ ರಾಮ ಮಂದಿರದೇ ಜಾಗ, ಅಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಕ್ಕಂತಹದ್ದು. ಹಲವಾರು ಮಸ್ಜಿದ್ಗಳಲ್ಲಿ ಏನಿದೆ ಅಂದರೆ ಇವಾಗಲಾದರೂ ಕೂಡ ಹಿಂದೂ ದೇವಾಲಯದ ಕುರುಹುಗಳಿವೆ. ಅವೆಲ್ಲವೂ ಪ್ರತ್ಯಕ್ಷವಾದಂಥ ವಿಷಯಗಳನ್ನ ಮುಂದೆ ನಾನು ಮತ್ತೆ ಒಂದು ಸಾರಿ ಹೇಳಿಕ್ಕೆ ಬಯಸ್ತೇನೆ. ಹಾಗೆ ರಾಮ ಓಡಾಡಿದಂತಹ ಒಂದು ಜಾಗ ಯಾವುದು, ರಾಮ ಎಲ್ಲೆಲ್ಲಿ ಒಂದು ಹೆಜ್ಜೆ ನಿಂತಿದ್ರೆ ಅಲ್ಲೆಲ್ಲೂ ಅವರ ಒಂದು ಕುರುಹುಗಳನ್ನ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ರಾಮನ ದಾಖಲೆಗಳು ಹಲವಾರಿದೆ. ನಡಿಗೆ ಮುಖಾಂತರ ದಟ್ಟವಾದ ಅರಣ್ಯದಲ್ಲಿ ಅವರು ಪ್ರಯಾಣವನ್ನು ನಡೆಸಿದ್ದಾರೆ. ಎಲ್ಲೆಲ್ಲಿ ಏನೇನು ಪ್ರಯಾಣ ಮಾಡಿದರೆ ಅವ್ರಿಗೆ ಏನೇನು ಬೇಕಾಗಿತ್ತು ಪ್ರತಿಯೊಂದು ಕುರುಹುಗಳನ್ನ ಇಟ್ಟಿದ್ದಾರೆ. ನಾನು ಆವಾಗಲೇ ತೋರಿಸಿದ ಹಾಗೆ
ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದು ರಾಮ. 11 ದಿನ ಇಲ್ಲಿ ಅನುಷ್ಠಾನ ಕೂತಿದ್ದು ರಾಮ. ಅದಕ್ಕಾಗಿ ಇಲ್ಲಿ ರಾಮ ತೀರ್ಥ ಅಂತ ಬಂತು. ಸ್ನೇಹಿತರೆ, ಇವತ್ತು ನಾವು ಅಯೋಧ್ಯೆ ಮಂದಿರ ಹೇಗೆ ಉದ್ಘಾಟನೆ ಆಗ್ತದೆ, ಹಾಗೆ ಅದರ ಒಂದು ಪ್ರಯುಕ್ತವಾಗಿ ಇಲ್ಲಿ ಇರುವಂತಹ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನಾನು ಬೆಳಕನ್ನು ಚೆಲ್ಲಬೇಕಂತ ಹೇಳಿ ಉದ್ದೇಶದಿಂದ ನಾನು ಬಂದಿದ್ದೆ. ಇದು ಎಲ್ಲ ನಾನು ಇಷ್ಟೋ ತನಕ ಹೇಳಿರುವಂಥ ಇತಿಹಾಸ ರಾಮನಿಗೆ ಸಂಬಂಧಪಟ್ಟಂತಹ ಇತಿಹಾಸ. ಸ್ನೇಹಿತರೆ, ರಾಮ ಹೇಗೆ ಬಂದರು, ಹೇಗೆ ಅನುಷ್ಠಾನ ಮಾಡಿದರು, ಹೇಗೆ ಲಿಂಗು ಪ್ರತಿಷ್ಠಾಪನೆ ಮಾಡಿದರು. ಆದರೆ ಇದು ಸರ್ಕಾರದ ಗಮನವನ್ನು ಸೆಳೆದು ಈ ಒಂದು ಪ್ರೇಕ್ಷಣೀಯ ಸ್ಥಳ ಆಗಬೇಕು ಅನ್ನೋದು ನನ್ನ ಒಂದು ಆಶಯ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ನಿಮಗೆ ಏನು ಇತಿಹಾಸ ಇದೆ ಅಂದರೆ, ದೇವಿಯ ಒಂದು ಮಠ ಅಂತ ಹೇಳಿ ಕರೀತಾರೆ. ದೇವಿಯ ಒಂದು ಮಠ ಅಂತ ಹೇಳಿ ಇಲ್ಲಿ ಮೊದಲು ಸಾಧು ಸಂತರು ಏನು ಮಾಡ್ತಾರೆ ಅಂದ್ರೆ ದೇವಿಯ ಆರಾಧಕರು, ದೇವಿಯ ಪರಮ ಭಕ್ತರು, ಆರಾಧಕರು. ಹೀಗಾಗಿ ದಸರಾಗೊಮ್ಮೆ ಇಲ್ಲಿ ಏನಿದೆಯಪ್ಪ ಅಂತಂದ್ರೆ ಚಾಮುಂಡೇಶ್ವರ ದೇವಿಯ ಒಂದು ಭಜನೆಯನ್ನು ನಡೀತದೆ. ನಿಮಗೆ ತೋರಿಸ್ತೇನೆ ನಾನು ಒಳಗಡೆ. ಇದು ಕೂಡ ಒಂದು ಗವಿ ಇದೆ ಇಲ್ಲಿ. ನಿಮ್ಗೆ ಬನ್ನಿ ಸ್ನೇಹಿತರೆ, ಒಳಗಡೆ ತೋರಿಸ್ತಾ ಇದ್ದೀನಿ ನಾನು. ಇದು ದೇವಿಯ ಮಠ ಅಂತ ಹೇಳ್ಬಿಟ್ಟು ಇಲ್ಲಿ ಒಳಗಡೆ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಇತಿಹಾಸ ಇರುವ ಹಾಗೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ದೇವಿಯ ಒಂದು ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿ ಚಾಮುಂಡೇಶ್ವರಿ ದಸರಾಗೊಮ್ಮೆ ಈ ಒಂದು ಮಠದಲ್ಲಿ ಅವರ ಒಂದು ಪುರಾಣ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಭಜನೆಗಳಾಗಿರ್ಬೋದು ಇಲ್ಲಿ ಪಾರಂಪರಿಕವಾಗಿ ನಡೆದುಕೊಂಡು ಬಂದಂತಹ ಒಂದು ಪದ್ಧತಿ. ಇನ್ನೊಂದು ಹೇಳಬೇಕಾದ್ರೆ ಇಲ್ಲಿ ಒಂದು ಗವಿ ಕಾಣಿಸ್ತಾ ಇದೆ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ ಹಾಗೆ. ಇದು ಒಂದು ಗವಿ ಇದೆ ಸ್ನೇಹಿತರೆ. ಈ ಗವಿ ಒಳಗಡೆ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಏನಂದ್ರೆ ಅನುಷ್ಠಾನ ಕೂತಿರುವಂತಹ ಈ ಒಂದು ಸ್ಥಳ. ಇಲ್ಲಿ ಸ್ವಾಮೀಜಿಯವರು ಅನುಷ್ಠಾನ ಕೂಡ್ತಾರೆ. ಅನುಷ್ಠಾನ ಕೂತು ಇಲ್ಲಿ ದೇವಿಯ ಒಂದು ಆರಾಧನೆಯನ್ನ ಮಾಡ್ತಾರೆ. ಅದು ಚಾಮುಂಡೇಶ್ವರಿ ದೇವಿಯ ನಾವು ಫೋಟೋವನ್ನು ಇವತ್ತು ನೀವು ನೋಡಬಹುದು, ಇನ್ನೂವರೆಗಾದ್ರೂ ಸಹಿತ ಇಲ್ಲಿ. ಹೀಗಾಗಿ ಇಲ್ಲಿ ಒಂದು ಪುರಾಣವನ್ನ ನೀಡ್ತಾ ಇತ್ತು, ಭಜನೆ ನೀಡ್ತಾ ಇತ್ತು. ಇದು ದೇವಿಯ ಮಠ ಅಂತಲೂ ಸಹಿತ ಇಲ್ಲಿ ಕರೀತಾರೆ. ಇಲ್ಲಿ 3 ವಿಶೇಷತೆ ಕೂಡಿದೆ. ಒಂದು ದೇವಿಯ ಮಠ, ಒಂದು ರಾಮ ಬಂದು ಇಲ್ಲಿ 11 ದಿನ ಅನುಷ್ಠಾನ ಮಾಡಿ ವಾಸವಾಗಿರುವಂತಹ ಸ್ಥಳ, ಮತ್ತು ಅವರ ಒಂದು ಕುರುಹುಗಳನ್ನು ಉಳಿಸಿದ ರಾಮ ತೀರ್ಥದ ಒಂದು ಕೊಳ. ಹಾಗೆ ಇನ್ನೊಂದು ಆಂಜನೇಯ ಸ್ವಾಮಿ ಇಲ್ಲಿ ಉದ್ಭವವಾಗಿ, ಕಲ್ಲಿನಲ್ಲಿ ಉದ್ಭವವಾಗಿ ಆಂಜನೇಯನ ಒಂದು ಕೊಳ, ಅಲ್ಲಿ ಒಂದು ನೀರಿನ ಸೆಳೆತ ಒಂದು ಉದ್ಭವವಾದಂತಹ ಇಲ್ಲಿ. ಇನ್ನೊಂದು ವಿಶೇಷತೆ ಹೇಳಬೇಕಾದ್ರೆ ಸ್ನೇಹಿತರೆ ನಿಮಗೆ, ಇಲ್ಲಿ ಆ ಒಂದು ಕೊಳದಲ್ಲಿ ಏನಿದೆ, ಆಂಜನೇಯನ ಕೊಳದಲ್ಲಿ ಮತ್ತು ಏನ್ ರಾಮತೀರ್ಥ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಹಲವಾರು ಜನರು ಒಂದು ಏನಾದರೂ ಹೊಲದಲ್ಲಿ ಅಥವಾ ಏನಾದ್ರು ಕೀಟನಾಶಕ ಆಯಿತು ಅಂದ್ರೆ, ಕೀಟಗಳು ಬಂದು ಅಂತಂದ್ರೆ, ರೋಗ ರುಜಿನಗಳು ಗಿಡಗಳಿಗೆ ಆಯಿತು ಅಂದ್ರೆ, ಈ ಒಂದು ದೇವಸ್ಥಾನಕ್ಕೆ ಬಂದು ಭಕ್ತಿಪೂರ್ವಕವಾಗಿ ಅವರು ಆ ಕೊಳದಲ್ಲಿ ಸ್ನಾನವನ್ನ ಮಾಡಿ ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ದೇವರಿಗೆ ಒಂದು ಹರಕೆಯನ್ನು ಹೊತ್ಕೊಂಡು ಇಲ್ಲಿರುವಂತಹ ರಾಮತೀರ್ಥವನ್ನು ತೆಗೆದುಕೊಂಡು ಹೋಗಿ ಒಂದು ಸಿಂಪಡಣೆಯನ್ನು ಮಾಡಿದಾಗ ಅಲ್ಲಿ ಹಲವಾರು ಏನಾಗ್ತಿತ್ತಪ್ಪ ಅಂತಂದ್ರೆ ಬಂದಂತಹ ರೋಗ ರುಜಿನಗಳು, ಒಂದು ಕೀಟನಾಶಕಗಳು ಮಾಯವಾಗ್ತಾ ಇತ್ತು ಅಂತಕ್ಕಂಥದ್ದು ಒಂದು ಇತಿಹಾಸದ ಉಲ್ಲೇಖ. ಅದು ಇವಾಗೂ ಸಹಿತ ಪಾರಂಪರಿಕವಾಗಿ ನಡ್ಕೊಂಡು ಬರ್ತಾ ಇದೆ ಸ್ನೇಹಿತರೆ. ನಾವು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಹಲವಾರು ಜನ ಇಲ್ಲಿ ಭಕ್ತಾದಿಗಳು ತಾವು ಬೇರೆ ಬೇರೆ ಊರಿಂದ ರಾಮನ ಒಂದು ದರ್ಶನವನ್ನು ಪಡಿಬೇಕಂತ ಹೇಳಿ ಏನಿದೆ ಇಲ್ಲಿ ಒಂದು ಐತಿಹಾಸಿಕ ಸ್ಥಳ ಅಂತ ಯಾವ ತರನಾಗಿದೆ ಅಂತಕ್ಕಂಥದ್ದು ಕುತೂಹಲದಿಂದ, ಬಹಳ ಕುತೂಹಲದಿಂದ ಅವರು ಒಂದು ಆಟೋ ಮಾಡಿಕೊಂಡು ಸಹಿತ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಅವರ ತಾಲಿನೂ ಸಹಿತ ನಾನು ಒಂದು ರಾಮನ ಒಂದು ಈ ಇತಿಹಾಸದ ಬಗ್ಗೆ ಅವ್ರಿಗೆ ತಿಳಿದಿರುವಂತಹ ಮಾಹಿತಿಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ವಿಜಯಲಕ್ಷ್ಮಿ ಹಳ್ಳಿ ಅಂತ. ಯಾವೂರಿಂದ ನಾವು ಬಂದಿದ್ದೀರಿ? ಮಸ್ಕಿಯಿಂದ ಬಂದಿದ್ದೀವಿ. ಮಸ್ಕಿಯಿಂದ. ನಾವು ರಾಮಂದ ಎಲ್ಲ ವಿಡಿಯೋದಲ್ಲಿ ನೋಡಿ ಎಡೋಣಲ್ಲಿ ಇಂಥ ಪ್ಲೇಸ್ ಇದೆ ಅಂತ ಹೇಳಿದಾಗ ನಾವು ನೋಡೋಣ, ಎಡೋಣ ಇಲ್ಲೇ ಪಕ್ಕದಲ್ಲೇ ಇದ್ದಾಗ ನಾವೇ ಮೊದಲ ರಾಮ ಜನ್ಮದ ಸ್ಥಾಪನೆ ಆಗಕ್ಕಿಂತ ಮುಂಚೆನೆ ನೋಡ್ಬೇಕಂತ ಕುತೂಹಲದಿಂದ ಎಲ್ಲರೂ ಸೇರಿ, ಓಣಿಯವರು ನಾವೆಲ್ಲರೂ, ಶ್ರೀ ಶಕ್ತಿ ಅವರು ಎಲ್ಲರೂ ಸೇರಿ ನೋಡೋಣ ಅಂತ ಬಂದಿದ್ವಿ. ಬಂದಾಗ ನೀವು ಬಂದಿರ, ನಮ್ದು ರಾಮನ ಪುಣ್ಯನೋ ನಮ್ದು ಪುಣ್ಯನೋ, ರಾಮ ಜನ್ಮಭೂಮಿ ಇದು. ರಾಮ ಲಕ್ಷ್ಮಣರು ಸೀತೆಯನ್ನು ಅಪಹರಿಸಿದಾಗ ಈ ಕಾಡಿನಲ್ಲಿ ದಟ್ಟ ಅರಣ್ಯದಲ್ಲಿ ಅವರು ಇಲ್ಲಿ ತಂಗಿದಾಗ ಅವರಿಗೆ ಬಾಯಾರಿಕೆ ಬಾಳಾಗಿ ಎಲ್ಲಿ ನೀರು ಸಿಗದಿದ್ದ ಪಕ್ಷದಲ್ಲಿ ರಾಮ ತನ್ನ ಬಿಲ್ಲು ಬಾಣದಿಂದ ಆ ಕಲ್ಲಿಗೆ ಹೊಡೆದಾಗ ಆ ಕಲ್ಲಿನೊಳಗಿಂದ ನೀರು ಉದ್ಭವ ಆಯ್ತು. ಆ ನೀರು ಅವರು ತಮ್ಮ ದಣಿವನ್ನ ಆರಿಸ್ಕೊಂಡು ಇಲ್ಲಿನೇ ರಾಮ ಕುತ್ಕೊಂಡು 10 ದಿವಸ ತಮ್ಮ ಪ್ರತಿಷ್ಠಾಪನೆ ಮಾಡಿದ್ರು.
ಅವ್ರು ತಾವು ಹೋಗುವಾಗ ಇಲ್ಲಿ ಒಂದು ಎರಡೋಣಿಯಲ್ಲಿ ಒಂದು ನೆನಪಿರ್ಲಿ ಅನ್ನೋಕ್ಕೋಸ್ಕರ ಒಂದು ಲಿಂಗ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಆ ಲಿಂಗ ದರ್ಶನ ಇವತ್ತು ನಾವು ಮಾಡೋದಕ್ಕೆ ಬಂದಿದ್ದೀವಿ. ನಮ್ದು ಎಲ್ಲಾರ್ದು ಒಂದು ಪುಣ್ಯ ಅಂತ ಹೇಳ್ಬೋದು ನಾವು. ಇವತ್ತು ಎಲ್ಲರೂ ಪುಣ್ಯವಂತರೇನೆ ಅನ್ಕೋಬೇಕು. ಇವತ್ತಿಂದಲ್ಲಿ ನಾವು ಎಲ್ಲರೂ ಭಾಗ್ಯವಂತರು. ಯಾಕಂದ್ರೆ ರಾಮನ ಉಲ್ಲೇಖವನ್ನ ನಾವು ಯಾರು ಕೂಡ ಮರೀಚಿಕೆ ಆದಂತಹದ್ದು ಈಗ ಪಕ್ಕದ ಹಳ್ಳಿಯಲ್ಲಿ ಇದ್ರು ಸಹಿತ ಅವರಿಗೆ ಈ ಇತಿಹಾಸ ಗೊತ್ತಿರ್ಲಿಲ್ಲ. ಯಾವಾಗ ಚಾನಲ್ ಒಳಗಡೆ ಒಂದು ಈ ಸಂಚಲನ ಮೂಡಿಸ್ತಲ್ಲ ಅವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಇನ್ನೂ ಹಲವಾರು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬರ್ತಾರಂತಕ್ಕಂಥದ್ದು ನನ್ನ ಒಂದು ಆಸೆ. ನಿಜವಾಗ್ಲೂ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಇವತ್ತು ಆ ಒಂದು ನ್ಯೂಸ್ ಅನ್ನು ನೋಡ್ಕೊಂಡು ಇವತ್ತು ನೀವು ಬಂದ್ರಿ, ನೀವು ಒಂದು ನಿಮ್ಮ ವಟಾರದಲ್ಲಿ ಹೇಳಿ ಹಲವಾರು ಜನಕ್ಕೆ ಅದು ಮಾಹಿತಿಯನ್ನು ಸಿಕ್ಕು. ಯಾಕಂದ್ರೆ ಒಂದು ನಮ್ಮ ಏನೊಂದು ವಾಹಿನಿ ಹೆಂಗಿರ್ತದಪ್ಪ ಅಂತಂದ್ರೆ ನಾವು ಒಂದು ಸ್ವಲ್ಪ ಪ್ರಚಾರ ಹೆಂಗಂದ್ರೆ ಇಮಿಡಿಯೇಟ್ ಪ್ರಚಾರ ತೊಗೊಂಡ್ಬಿಡ್ತದ ಆ ಏರಿಯಾದಾಗ. ಈಗ ಹಳ್ಳಿ ಒಳಗೆ ನೋಡ್ರಿ ಏನಾದ್ರು ಒಂದು ಒಳ್ಳೆ ಘಟನೆ ಇರ್ಬೋದು, ಕೆಟ್ಟ ಘಟನೆ ಇರ್ಬೋದು, ಇಮಿಡಿಯೇಟ್ ಒಂದು 5 ನಿಮಿಷ ಒಳಗೆ ಸ್ಪ್ರೆಡ್ ಆಗಿಬಿಡ್ತದೆ. ನ್ಯೂಸ್ ಚಾನಲ್ಗಿಂತಲೂ ನಮ್ಮ ಬಾಯಿ ಚಾನಲ್ ಬಹಳ ಸ್ಪೀಡ್ ಇದೆ. ಈಗ ಆ ಫಾಸ್ಟ್ ಯುಗದೊಳಗ ಏನಾಗಿದೆ ಅಂದ್ರೆ ಇವತ್ತು ತಾವೆಲ್ಲ ಬಂದಿದ್ದೀರಿ ಮೇಡಮ್, ತಮ್ಮೆಲ್ಲ ಧನ್ಯವಾದ. ಆ ರಾಮ ಎಲ್ಲರಿಗೂ ಒಂದು ಒಳ್ಳೇದನ್ನ ಮಾಡ್ಲಿ ಅಂತಕ್ಕಂಥ ನನ್ನ ಒಂದು ಆಶೆ. ನಮಸ್ಕಾರ. ಮತ್ತೆ ನಮಸ್ಕಾರ ರೀ. ನಾವು ಮಸ್ಕಿಯಿಂದ ಬಂದಿದ್ದೀವ್ರಿ. ಯೂಟ್ಯೂಬ್ ಚಾನಲ್ ನೋಡಿ ರಾಮನ ಸ್ಥಳ ನೋಡ್ಲಿಕ್ಕೆ ಅಂತ ಬಂದಿದ್ದೀವ್ರಿ. ನಮ್ಮ ಫ್ರೆಂಡ್ಸ್ ನಾವೆಲ್ಲರೂ ಸೇರಿ ಬಂದಿದ್ದೀವಿ. ನಾವು ಬಂದಾಗ ನೀವು ಬಂದಿದ್ದು ನಮ್ದು ಒಂದು ಅದೃಷ್ಟ ಅನ್ಕೋಬೋದ್ರಿ. ಇಲ್ಲಿ ಎಲ್ಲ ನೋಡಿ ಚೆನ್ನಾಗೈತ್ರಿ. ಎಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಸ್ವಲ್ಪ ಗೊತ್ತಾದಂಗೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ. ನೋಡಕ್ ವ್ಯವಸ್ಥೆ ಎಲ್ಲ ಸ್ವಲ್ಪ ದಾರಿದು ವ್ಯವಸ್ಥೆ ಅದನ್ನು ಅನುಕೂಲ ಆಗುತ್ತೆ ಮಾಡಿದ್ರೆ ಗೌರ್ಮೆಂಟ್ ಕಡೆಯಿಂತ್ರನ ಅಂತ ಹೇಳ್ಬೋದ್ರಿ. ನನ್ನ ಹೆಸರು ಕಾವ್ಯ. ಕಾವ್ಯ ಬಿದ್ನೂರ್ಮಠ್ ಮಸ್ಕಿ ಅವರು. ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಹೋದಾಗ ರಾಮ ಮತ್ತೆ ಲಕ್ಷ್ಮಣ ಇಲ್ಲಿ ಹುಡ್ಕೋಕಂತ ಬಂದಿದ್ರು. ಆಗ ಅವರಿಗೆ ಬಾಯಾರಿಕೆ ಆಗಿ ಇಲ್ಲಿ ಒಂದ್ ಕಲ್ಲಿಗೆ ಬಾಣ ಬಿಡ್ತಾನೆ ರಾಮ. ಇಲ್ಲಿ ನೀರು ಉದ್ಭವ ಆಗುತ್ತೆ, ಅದನ್ನ ತೀರ್ಥ ಅಂತಾರೆ. ಇಲ್ಲಿ ಆ ಸ್ಥಳಕ್ಕೆ ಇಲ್ಲಿ ರಾಮ ತೀರ್ಥ ಅಂತ ಹೆಸರು ಬಂದಿದೆ. ಹಾಗೆ ಇಲ್ಲಿ ಅವರು ಹೋಗ್ಬೇಕಾದ್ರೆ ಒಂದು ಶಿವನ್ ಮೂರ್ತಿಯನ್ನು ಸ್ಥಾಪನೆ ಮಾಡೋಗಿದ್ದಾರೆ. ಆಮೇಲೆ ಒಂದೇ ಕಲ್ಲಲ್ಲಿ 9 ನವ ದುರ್ಗಿಯರನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನಮಸ್ಕಾರ. ಸ್ನೇಹಿತರೆ, ಇದು ಏನಿದೆಯಲ್ಲ ಇದು ದಟ್ಟವಾದಂತಹ ಅರಣ್ಯವಾದಂತಹ ಕಾಡು ಸ್ನೇಹಿತರೆ. ಇಲ್ಲಿ ಮೊದಲು ಕಾಲ್ನಡಿಗೆಯ ಮುಖಾಂತರ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂತಹ ಒಂದು ದಟ್ಟವಾದಂತಹ ಅರಣ್ಯ ಕಾಡು. ಈ ಕಾಡಿನ ಒಂದು ನೋಟವನ್ನ ನಿಮ್ಗೆ ನಾನು ತೋರಿಸ್ಲಿಕ್ಕೆ ಇವತ್ತು ಇಲ್ಲಿ ಗುಡ್ಡದ ಮೇಲೆ ಬಂದಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಿ ಕಾಡು ಹೇಗಿದೆ ಸುತ್ತಮುತ್ತ ಅಂತ ಹೇಳಿ. ಈ ಒಂದು ಕಾಡಿನ ಮಧ್ಯದಲ್ಲಿ ಉದ್ಭವ ಆಗಿರುವಂತಹ ದೇವಸ್ಥಾನ ಯಾವುದಪ್ಪ ಅಂತಂದ್ರೆ ರಾಮತೀರ್ಥ ದೇವಸ್ಥಾನ. ರಾಮತೀರ್ಥದ ದೇವಸ್ಥಾನ ಈ ಒಂದು ಕಾಡಿನ ಮಧ್ಯೆ ಇದೆ ಸ್ನೇಹಿತರೆ. ಇದು ರೋಡ್ ಅಂದ್ರೂ ಸಹಿತ ರೋಡ್ ಅಲ್ಲ, ಇದು ಕಲ್ಲು ಬಂಡೆಗಳಂತಹ ಇರುವಂತಹ ಒಂದು ದಾರಿ. ಕಲ್ಲು ಮುಳ್ಳಿನ ಹಾದಿ ಅಂತ ಹೇಳಿ ನಾವು ಏನ್ ಕರಿತೀವಿ, ಆ ಕಲ್ಲು ಮುಳ್ಳಿನ ಹಾದಿ ಸ್ನೇಹಿತರೆ ಇದು. ಸ್ನೇಹಿತರೆ, ರಾಮತೀರ್ಥ ಹೇಗಿದೆ ಅಂದ್ರೆ ಇನ್ನೂವರೆಗೂ ಸಹಿತ ಅದರ ಒಂದು ಸಿಹಿಯನ್ನ ಕಳ್ಕೊಂಡಿಲ್ಲ. ರಾಮತೀರ್ಥ ಅನ್ನೋದು ಹೇಗಿದೆ ಅಂದ್ರೆ ತಾವು ದಯಮಾಡಿ ಇಲ್ಲಿ ಬಂದು ತಾವು ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡಿ. ನನ್ನ ದೇಶಾದ್ಯಂತ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಪ್ರೇಕ್ಷಣೀಯ ಸ್ಥಳಕ್ಕೆ ಭೇಟಿ ಕೊಡಿ. ನಿಮ್ಗೆ ಏನೋ ಒಂಥರ ಖುಷಿ ಅನ್ಸುತ್ತೆ. ನಿಮ್ಮ ಮನಸ್ಸು ಭಾರ ಇದ್ದಿದ್ದು ನಿರಾಳವಾಗುತ್ತೆ. ನಿಮ್ಮ ಆಲೋಚನೆಗಳು ಒಳ್ಳೆಯ ಆಲೋಚನೆಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಇಲ್ಲಿ ಇರುವಂತಹ ರಾಮ ತೀರ್ಥವನ್ನ ತಾವು ಸೇವನೆ ಮಾಡಿದ್ರೆ ಇರುವಂತಹ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋದು ಇತಿಹಾಸದ ಉಲ್ಲೇಖ. ಹಾಗೆ ಈ ಒಂದು ನೀರಿನ ರುಚಿಯನ್ನು ನಾವು ಹೇಗೆ ಸವಿತಾ ಇದ್ದೇವೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಫ್ಲೋರೈಡ್ ಹೆಚ್ಚಾದ ಕಾರಣ ನೀರಿನ ಸಿಹಿಯನ್ನ ಕಳ್ಕೊಂಡು ಸವಳತೆ ಅಂತಕ್ಕಂಥ ಸವಳ ನೀರನ್ನು ನಾವು ಕುಡಿತಾರೆ. ಆದ್ರೆ ಇಲ್ಲಿಯ ನೀರನ್ನ ನೀವು ಕುಡಿದ್ರೆ ಬೆಲ್ಲದ ನೀರನ್ನ ಸವಿದ್ರೆ ಹೇಗೆ ಜೇನುತುಪ್ಪವನ್ನು ಸವಿದಾಗ ಹೇಗೆ ಅದರ ಒಂದು ಹೇಗಾಗುತ್ತೆ, ಹಾಗೆ ಇಲ್ಲಿಯ ತೀರ್ಥ ಕೂಡ ಹಾಗೆ ಸಿಹಿಯಾಗಿದೆ. ಸಿಹಿಯಾಗಿರುವಂತಹ ಈ ತೀರ್ಥವನ್ನ ತಾವು ಸೇವನೆ ಮಾಡಿ ಅಂತಕ್ಕಂಥದ್ದು ನಿಮ್ಮ ಪಾಪವನ್ನ ಪರಿಹಾರ ಮಾಡಿಕೊಡಿ, ನಿಮ್ಮ ಜನ್ಮ ಪಾವನ ಆಗ್ಲಿ ಅಂತ ಹೇಳಿ ಕೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅಣ್ಣ, ನಮ್ಮ ಚಾನಲ್ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆ. ಶಿವರಾಜ್ ರಕ್ಕಸ್ಗೆ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ. ಧಾರ್ಮಿಕತೆಯ ಸ್ಥಳಗಳು ಮತ್ತು ಐತಿಹಾಸಿಕ ಸ್ಥಳಗಳು ಮತ್ತು ಪೌರಾಣಿಕ ಸ್ಥಳಗಳ ಬಗ್ಗೆ ಒಂದು ಯಥೇಚ್ಛವಾಗಿ ಮಾಹಿತಿಯನ್ನು ಕಲೆ ಹಾಕಿ ಜನರ ಮುಂದೆ ಇಡುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಬಳಕೆದಾರರು ಇರುವುದರಿಂದ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಯೂಟ್ಯೂಬ್ ಚಾನಲ್ಗಳನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮೆಲ್ಲ ವೀಕ್ಷಕರ ಮೇಲಿದೆ. ಇವರಿಗೆ ಆರೈಸಿ
ಶುಭ ಕೋರಬೇಕಾಗಿ ತಮ್ಮೆಲ್ಲ ವೀಕ್ಷಕರಲ್ಲಿ ತಾವು ಕೇಳ್ಕೊಳ್ತೇನೆ. ನಮಸ್ತೆ ಸರ್. ಇದು ರಾಮನ ಬಾಣ ಸ್ನೇಹಿತರೆ. ರಾಮನ ಹೆಸರು ತೊಗೊಂಡ್ರೆ ಫಸ್ಟ್ ನೆನಪಾಗೋದು ಹನುಮಂತ. ಹನುಮಂತನ ಊರು ಕಿಷ್ಕಿಂದ. ಬಹಳ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಕ್ಕಂತಹ ವಿಷಯ. ಯಾಕೆಂದ್ರೆ ಹಿಂದಿನ ಒಂದು 400 ವರ್ಷದ ಇತಿಹಾಸ ರೀ ಅದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್.